ದೇವಸ್ಥಾನಗಳಲ್ಲಿ ಮಾಡುವಂತಹ ಬಹಳ ರುಚಿಯಾದ ಸಾಂಬಾರನ್ನು ನಾವು ಮನೆಯಲ್ಲಿ ಕೂಡ ಮಾಡ್ಕೊಳ್ಬಹುದು. ಈ ಸಾಂಬಾರ್ ಈ ರೀತಿ ಕುದೀತಾ ಇದ್ರೆ ಮನೇಲೊಂದು ಡಿವೈನ್ ಫೀಲ್ ಇರ್ತದೆ. ಅಷ್ಟೊಂದು ರುಚಿಯಾಗಿ ಘಮ ಘಮ ಅನ್ನುವಂತಹ ಸಾಂಬಾರನ್ನು ನಾವು ಮನೇಲಿ ಹೇಗೆ ಮಾಡ್ಕೊಳ್ಳೋದು ನೋಡೋಣ. ಮೊದಲು ನಾನಿಲ್ಲಿ 1 ಕಪ್ ತೊಗರಿ ಬೇಳೆಯನ್ನು ತಗೊಂಡು ಚೆನ್ನಾಗಿ ತೊಳೆದು ಕುಕ್ಕರಲ್ಲಿ ಹಾಕ್ಕೊಂಡಿದ್ದೀನಿ. ಇದಕ್ಕೇ ಕಟ್ ಮಾಡಿರುವಂತಹ 2 ಟೊಮ್ಯಾಟೊನ ಸೇರಿಸಿ ಅಗತ್ಯ ಇರುವಷ್ಟು ನೀರು ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ನಾವು 2 ರಿಂದ 3 ವಿಷಲ್ ಮಾಡ್ಕೊಳ್ಬೇಕು. ಇನ್ನು ಇದಕ್ಕೆ ತರಕಾರಿ ತೊಗೊಂಡಿದ್ದೀನಿ ನಾನಿಲ್ಲಿ 10 ರಿಂದ 12 ಬೀನ್ಸ್, 1 ಕ್ಯಾರೆಟ್, ಹಾಗೆ ಸ್ವಲ್ಪ ಸಾಂಬಾರ್ ಸೌತೆಕಾಯಿ, ಹಾಗೆ ಸ್ವಲ್ಪ ಚೀನೆಕಾಯಿ ಅಥವಾ ಸಿಹಿ ಕುಂಬಳ ಅಂತ ಹೇಳ್ತೀವಲ್ಲ ಇದನ್ನು ತೊಗೊಂಡಿದ್ದೀನಿ. ಈ ಸಾಂಬಾರ್ಗೆ ಸೌತೆಕಾಯಿ ಮತ್ತು ಸಿಹಿ ಕುಂಬಳನ ಅಗತ್ಯವಾಗಿ ತೊಗೊಳ್ಬೇಕು. ಇಲ್ಲಿ ಬೀನ್ಸ್ ಅಥವಾ ಕ್ಯಾರೆಟ್ ಬದಲಿಗೆ ಬೇರೆ ತರಕಾರಿ ಕೂಡ ತೊಗೊಳ್ಬೋದು. ಬದನೆಕಾಯಿ ಅಥವಾ ನುಗ್ಗೆಕಾಯಿ ಏನು ಬೇಕಾದರೂ ತೊಗೊಳ್ಬೋದು. ಇದನ್ನೆಲ್ಲ ನಾನು ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ. ಇದು 7 ರಿಂದ 8 ಜನಕ್ಕೆ ಆಗುವಷ್ಟು ಸಾಂಬಾರ್ ಆಗ್ತದೆ. ಈಗ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಒಂದು ಪಾತ್ರೆ ಇಟ್ಟು 1 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ತರಕಾರಿನೆಲ್ಲ ಇದಕ್ಕೆ ಹಾಕೊಳ್ಬೇಕು. ಇದನ್ನ ಲೋ ಫ್ಲೇಮಲ್ಲೇ ನಾವು 1 ರಿಂದ 2 ನಿಮಿಷ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು. ಇದಕ್ಕೆ ನೀರು ಸೇರ್ಸೋಕ್ಕಿಂತ ಮೊದಲು ಈ ರೀತಿ 1-2 ನಿಮಿಷ ಎಣ್ಣೆಲಿ ಫ್ರೈ ಮಾಡಿ ಸಾಂಬಾರ್ ಮಾಡೋದ್ರಿಂದ ಟೇಸ್ಟ್ ತುಂಬಾನೇ ಚೆನ್ನಾಗಿರ್ತದೆ. ಹಾಗಾಗಿ ನಾನಿಲ್ಲಿ 2 ನಿಮಿಷ ಇದನ್ನು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಇದಾದಮೇಲೆ ತರಕಾರಿ ಮುಳುಗುವಷ್ಟು ನೀರು ಹಾಕಬೇಕು. ಇದಕ್ಕೆ ನಾನಿಲ್ಲಿ 3 ಕಪ್ ಆಗುವಷ್ಟು ನೀರು ಹಾಕ್ತೀನಿ. 3 ಕಪ್ ನೀರು ಹಾಕಿದರೆ ಸಾಕಾಗ್ತದೆ. ಹಾಗೆಯೇ ಅರ್ಧ ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀನಿ. ಇಲ್ಲಿ ತರಕಾರಿಗೆ ಮಾತ್ರ ಸಾಕಾಗುವಷ್ಟು ಅರ್ಧ ಸ್ಪೂನ್ ಉಪ್ಪು ಹಾಕಿ ಇದನ್ನು ಕ್ಲೋಸ್ ಮಾಡಿ ನಾವು 5 ನಿಮಿಷ ಬೇಯಿಸ್ಕೊಳ್ಬೇಕು. ಇನ್ನು ಮಸಾಲೆಗೆ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟು ನಾನು 1 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ 1 ಸ್ಪೂನ್ ಆಗುವಷ್ಟು ಕಡಲೆಬೇಳೆ, 1 ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ, ಹಾಗೆಯೇ 1/4 ಸ್ಪೂನ್ ಆಗುವಷ್ಟು ಮೆಂತೆ ಹಾಕಿದರೆ ಸಾಕಾಗ್ತದೆ. ಹಾಗೆ ಅರ್ಧ ಸ್ಪೂನ್ ಆಗುವಷ್ಟು ಕಾಳುಮೆಣಸು, ಜೊತೆಗೆ 1 ಸ್ಪೂನ್ ಅಕ್ಕಿ. ಇನ್ನು ಧನಿಯಾ ಇಲ್ಲಿ 3 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. 3/4 ಸ್ಪೂನ್ ಆಗುವಷ್ಟು ಜೀರಿಗೆ, ಹಾಗೆಯೇ 7 ರಿಂದ 8 ಒಣಮೆಣಸು. ನಾವು ಖಾರಕ್ಕೆ ಅಥವಾ ಕಲರಿಗೆ ಅಂತ ಬೇರೆ ಬೇರೆ ಕೂಡ ತೊಗೊಳ್ಬಹುದು. ನಾನಿಲ್ಲಿ 7 ರಿಂದ 8 ಒಣಮೆಣಸು ತೊಗೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಇದನ್ನು ನಾವು ಲೋ ಫ್ಲೇಮಲ್ಲಿ ಹುರ್ಕೊಳ್ಬೇಕು. ಇದು ತುಂಬ ಕಲರೆಲ್ಲ ಚೇಂಜ್ ಆಗಬೇಕು ಅಂತ ಏನಿಲ್ಲ. 1 ನಿಮಿಷ ನಾವು ಲೋ ಫ್ಲೇಮಲ್ಲಿ ಈ ರೀತಿ ಹುರ್ಕೊಂಡ್ರೆ ಸಾಕಾಗ್ತದೆ. ಇದನ್ನು ನಾವು ಈಗ ತಣ್ಣಗಾಗೋದಕ್ಕೆ ಬಿಡಬೇಕು. ಸ್ಟವ್ ಆಫ್ ಮಾಡಿದ್ದೀನಿ ನಾನು. ಇದು ಕಂಪ್ಲೀಟ್ ಆಗಿ ತಣ್ಣಗಾದ್ಮೇಲೆ ನಾವು ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ಒಂದು ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ. ಇದಕ್ಕೆ ನಾವು ಫ್ರೈ ಮಾಡಿರೋ ಮಸಾಲೆನೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ. ಇದಾದಮೇಲೆ ನಾವು ಇದಕ್ಕೆ ತೆಂಗಿನಕಾಯಿ ಸೇರಿಸ್ಕೊಳ್ಬೇಕು. ತೆಂಗಿನಕಾಯಿ 1 ಕಪ್ ಆಗುವಷ್ಟು ತುರಿನ ಸೇರಿಸ್ಕೊಂಡ್ರೆ ಸಾಕಾಗ್ತದೆ. ಅದಕ್ಕಿಂತ ಜಾಸ್ತಿ ಏನೂ ಬೇಡ. ಹಾಗೆಯೇ ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆಸಿಟ್ಟಿದೆ, ಅದನ್ನು ಕೂಡ ಸೇರಿಸ್ಕೊಂಡು 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿನ ಸೇರಿಸಿ ನಾವು ಇದಕ್ಕೆ ಅಗತ್ಯ ಇರುವಷ್ಟು ನೀರನ್ನು ಸೇರಿಸಿ ಬಹಳ ನುಣ್ಣಗೆ ಇದನ್ನು ರುಬ್ಕೊಳ್ಬೇಕು. ನಾನಿಲ್ಲಿ ರುಬ್ಕೊಂಡಿದ್ದೀನಿ. ಈ ಟೈಮಲ್ಲಿ ನಮಗೆ ತರಕಾರಿ ಕೂಡ ಬೆಂದಿರ್ತದೆ. ಈಗ 5 ನಿಮಿಷ ಆಗಿದೆ, ತರಕಾರಿ ಹೋಳುಗಳು ಕೂಡ ಬೆಂದಿದೆ. ಇವಾಗ ನಾವಿದಕ್ಕೆ ರುಬ್ಕೊಂಡಿರೋ ಮಸಾಲೆನ ಸೇರಿಸ್ಕೊಳ್ಬೇಕು. ಮಸಾಲೆ ಹಾಕಿದ್ಮೇಲೆ ನಾನು ಜಾರ್ ತೊಳೆದಿರೋ ನೀರನ್ನು ಸ್ವಲ್ಪ ಹಾಕಿದ್ದೀನಿ. ಹಾಗೆಯೇ ಇದೇ ಸಮಯದಲ್ಲೇ ನಾವು ಬೇಳೆ ಮತ್ತು ಟೊಮ್ಯಾಟೊ ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿದಾಗ ಸಾಂಬಾರಿನ ಕನ್ಸಿಸ್ಟೆನ್ಸಿ ಗೊತ್ತಾಗ್ತದೆ. ನಮಗೆ ಎಷ್ಟು ಸಾಂಬಾರು ಬೇಕೋ ಅಷ್ಟು ನೀರನ್ನು ನಾವು ಈಗಲೇ ಹಾಕಬೇಕು. ಇದಾದಮೇಲೆ 1 ಸ್ಪೂನ್ ಆಗುವಷ್ಟು ಬೆಲ್ಲನ ಇಲ್ಲೇ ಸೇರಿಸ್ಕೊಳ್ಬೇಕು. ಬೆಲ್ಲ ಹಾಕೋದ್ರಿಂದ ಸ್ವೀಟ್ ಆಗೋದಿಲ್ಲ, ಆದರೆ ಟೇಸ್ಟ್ ಬ್ಯಾಲೆನ್ಸ್ ಆಗ್ತದೆ. ಜೊತೆಗೆ ಅಗತ್ಯ ಇರುವಷ್ಟು ಉಪ್ಪು, ಹಾಗೆಯೇ ಸ್ವಲ್ಪ ಕರಿಬೇವನ್ನು ಈಗಲೇ ಹಾಕ್ಕೊಳ್ಬೇಕು. ಕರಿಬೇವಿನ ಸೊಪ್ಪನ್ನು ಒಗ್ಗರಣೆಗೆ ಹಾಕ್ಕೊಳ್ಬಹುದು, ಆದರೆ ಈ ರೀತಿ ಹಸಿಯಾಗಿ ಹಾಕಿ ಕುದಿಸೋದ್ರಿಂದ ಪರಿಮಳ ತುಂಬ ಚೆನ್ನಾಗಿರ್ತದೆ. ಹಾಗಾಗಿ ನಾನು ಸ್ವಲ್ಪ ಕರಿಬೇವನ್ನು ಇಲ್ಲಿ ಹಾಕಿದ್ದೀನಿ. ಇಷ್ಟಾದಮೇಲೆ 7 ರಿಂದ 8 ನಿಮಿಷ ಮೀಡಿಯಂ ಫ್ಲೇಮಲ್ಲೇ ನಾವು ಈ ಸಾಂಬಾರನ್ನು ಕುದಿಸ್ಕೊಳ್ಬೇಕು. ನಾನು ಮೊದಲೇ ಹೇಳ್ದಾಗೆ ಸಾಂಬಾರು ಕುದಿಯೋವಾಗಲೇ ಮನೇಲೊಂದು ಡಿವೈನ್ ಫೀಲ್ ಇರ್ತದೆ. ಅಷ್ಟೊಂದು ಘಮ ಘಮ ಪರಿಮಳ ಬರ್ತದೆ. ಇದು ನಾವು ಬೇರೆ ದಿನಗಳಲ್ಲಿ ಅಥವಾ ಹಬ್ಬದ ದಿನಗಳಲ್ಲಿ ಕೂಡ ಈ ಸಾರನ್ನು ಮನೆಯಲ್ಲಿ ಟ್ರೈ ಮಾಡಬಹುದು. ಕೊನೆಯಲ್ಲಿ ಇದಕ್ಕೊಂದು ಒಗ್ಗರಣೆ ಹಾಕ್ಕೊಳ್ಬೇಕು. 1 ಸ್ಪೂನ್ ಎಣ್ಣೆಗೆ ಸ್ವಲ್ಪ ಸಾಸಿವೆ, ಹಾಗೆ 2 ಒಣಮೆಣಸನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಇಂಗನ್ನು ಸೇರಿಸಿ ಇದನ್ನು ನಾವು ಒಗ್ಗರಣೆ ಹಾಕ್ಕೊಳ್ಬೇಕು. ಇಲ್ಲಿ ಒಗ್ಗರಣೆಗೆ ಕೂಡ ನಾವು ಕರಿಬೇವನ್ನು ಹಾಕ್ಕೊಳ್ಬಹುದು. ನಾನು ಮೊದಲೇ ಸಾರಿಗೆ ಹಾಕಿರೋದ್ರಿಂದ ಒಗ್ಗರಣೆಗೆ ಸೇರಿಸ್ಕೊಳ್ಳಿಲ್ಲ. ಇಷ್ಟ ಆದರೆ ಸಾಂಬಾರು ರೆಡಿ ಆಯಿತು. ನಾವು ತಕ್ಷಣಕ್ಕೆ ಬಡಿಸ್ಕೊಳ್ಳೋಕ್ಕಿಂತ ಇದಕ್ಕೊಂದು ಮುಚ್ಚಳ ಮುಚ್ಚಿ 10 ರಿಂದ 15 ನಿಮಿಷ ಕ್ಲೋಸ್ ಮಾಡಿಟ್ಟು ಆಮೇಲೆ ಊಟಕ್ಕೆ ಹಾಕ್ಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ. ಬಿಸಿ ಬಿಸಿ ಅನ್ನದ ಜೊತೆ ನಾವು ಈ ಸಾಂಬಾರನ್ನು ಹಾಕ್ಕೊಂಡು ಊಟ ಮಾಡ್ತಿದ್ರೆ ದೇವಸ್ಥಾನದಲ್ಲಿ ಊಟ ಮಾಡ್ತಿದ್ದೀವಿ ಅನ್ನೋ ಫೀಲ್ ಬರ್ತದೆ. ಈ ಸಲ ದೀಪಾವಳಿ ಹಬ್ಬಕ್ಕೆ ಖಂಡಿತ ನೀವು ಈ ರೀತಿಯ ಸಾಂಬಾರನ್ನು ಟ್ರೈ ಮಾಡಿ. ನಾನಿವತ್ತು ಶೇರ್ ಮಾಡಿರುವಂತಹ ಪದಾರ್ಥಗಳನ್ನು ಅದೇ ಕ್ವಾಂಟಿಟಿಯಲ್ಲಿ ತಗೊಂಡು ಇದೇ ವಿಧಾನವನ್ನು ಫಾಲೋ ಮಾಡಿ ಸಾಂಬಾರು ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ನಲ್ಲಿ ತಿಳಿಸಿ. ಹಾಗೆಯೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೊಂದಷ್ಟು ಹೊಸ ಹೊಸ ವಿಷಯಗಳ ಜೊತೆ ಸಿಗೋಣ. ಶುಭವಾಗಲಿ. ನಮಸ್ಕಾರ.